ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೇರ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ 2 ಮ್ಯಾಂಗೋ ತೆಗೆದುಕೊಳ್ತಾ ಇದ್ದೀನಿ. ಫೈನಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು. Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ 9 ಗಂಟೆ ಆಗ್ತಾ ಇದೆ. ಸೊ ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿ ಇವಾಗ ತಲೆ ಬಾಚ್ಕೊಳ್ತಾ ಇದ್ದೀನಿ. ಸೊ ತಲೆ ಬಾಚ್ಕೊಳ್ತಿರ್ಬೇಕಾದ್ರೆ ನೆನಪಾಯಿತು, ನಿನ್ನೆ ಅಷ್ಟೇ ಹೇರ್ ಆಯಿಲನ್ನು ಶೇರ್ ಮಾಡಿದ್ನಲ್ಲ. ಸೊ ಹೇರನ್ನು ಹೇಗೆ ಬರುತ್ತೆ ಅಂತ ಶೇರ್ ಮಾಡಿರಲಿಲ್ಲ. ಬಟ್ ಹೇಗೆ ಬರುತ್ತೆ ಅನ್ನೋದಕ್ಕಿಂತ ಎಷ್ಟು ಶೈನಿಯಾಗಿ ಬರುತ್ತೆ ನೋಡಿ. ಸೊ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ಆಯಿಲ್ ಟ್ರೈ ಮಾಡಿ. ಸೊ ಇವತ್ತು ಸ್ವಲ್ಪ ಹೇರ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಡೈಲಿ ಅದೇ ರೀತಿ ಬೇಡ ಅಂತ ಹೇಳಿ. ಸೊ ಹಾಗೆ ನಿನ್ನೆ ಒಂದು ಕೋಂಬನ್ನು ತೆಗೆದುಕೊಂಡಿದ್ದೀನಿ. ಸೊ ಯಾಕಂದರೆ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಆರ್ನಗೋಸ್ಕರ ಇದನ್ನು ತೆಗೆದುಕೊಂಡೆ. ಇದು ಕರ್ಲಿ ಹೇರಿಗೆ ಮತ್ತು ತಲೆ ಕೂದಲು ಸ್ವಲ್ಪ ಜಿಡ್ಕಿದ್ರು ಕೂಡ ಮಕ್ಕಳು ಸ್ವಲ್ಪ ಅಳ್ತಾರಲ್ವ. ಸೊ ಆವಾಗ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಇವಾಗ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡುವ. ಸ್ವಲ್ಪ ಹೋಟೆಲ್ಗೆ ಹೋಗ್ಲಿಕ್ಕಿತ್ತು, ಅದಕ್ಕೂ ಮುಂಚೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಬಂದು ನಾಳೆ ಊರಿಗೆ ತೆಗೆದುಕೊಂಡು ಹೋಗಲಿಕ್ಕೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಿತ್ತು, ಅದರಿಂದ ಲಡ್ಡು ಮಾಡಿ ತೆಗೆದುಕೊಂಡು ಹೋಗೋಣ ಅಂತ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ಮ್ಯಾಂಗೋ ಇತ್ತು, ಆ ಮ್ಯಾಂಗೋನ ಮೊದಲಿಗೆ ಜ್ಯೂಸ್ ಮಾಡಿಬಿಡೋಣ. ಸೊ ಎಷ್ಟು ಶೆಕೆ ಅಂದರೆ ಒಳಗಡೆಯಿಂದ ಫುಲ್ಲು ಏನಂತಾರೆ, ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಫೀಲ್ ಆಗುತ್ತೆ. ಸೊ ಮ್ಯಾಂಗೋ ರಸಮನ್ನು ಮ್ಯಾಂಗೋನ ನಿಮ್ಮ ಜೊತೆ ಮೊದಲಿಗೆ ಶೇರ್ ಮಾಡಿಬಿಡ್ತೀನಿ. ಹಾಲಿಂದ ಜಸ್ಟ್ ಸಕ್ಕರೆ ಹಾಕಿ ರುಬ್ಬಿಡೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕುಡಿದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ, ಆಯಿತಾ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಿನ್ನೆ ಅಷ್ಟೇ ಮಾರ್ಕೆಟಿಂದ ಬರಬೇಕಾದ್ರೆ 1 ಬಾಕ್ಸ್ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದಿದ್ರು. ಎಷ್ಟೊಂದು ಮಾವಿನ ಹಣ್ಣು ಬಂದಿದೆ. ಸೊ ಇದನ್ನು ಊರಿಗೆ ತೆಗೆದುಕೊಂಡು ಹೋಗ್ಬೇಕಂತ ಅಷ್ಟರೊಳಗೆ ನಾನಿಷ್ಟು ತಿಂದ್ಬಿಡ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೇಗೂ ಮ್ಯಾಂಗೋ ಇತ್ತು, ಇದರಿಂದ ಒಂದು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳಿ ನನ್ನ ಹತ್ರ ಏನೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಂದರೆ ಮನೆಯಲ್ಲಿ ಏನೋ ಸ್ಟಾಕ್ ಇಟ್ಕೊಂಡಿರ್ತೀವಿ, ಬಟ್ ಮಕ್ಕಳಿಗೆ ಅದನ್ನು ತಿನ್ನಲಿಕ್ಕೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ನನಗೆ ಟೈಮ್ ಸಿಕ್ಕಾಗ ಅವಾಗವಾಗ ಈ ರೀತಿ ಲಡ್ಡು ಮಾಡಿಕೊಡ್ತೀನಿ. ಸೊ ಇವಾಗ ಮಕ್ಕಳು ಊರಲ್ಲಿದ್ದಾರೆ, ಹಾಗಾಗಿ ಊರಿಗೆ ಹೇಗೂ ಹೋಗ್ತಾ ಇದ್ದೀನಿ. ನನ್ನಲ್ಲಿರುವಂಥ ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಇವಾಗೆಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸನ್ನು ನೀರಲ್ಲಿ ನೆನೆಸಿ ತಿನ್ನೋದು ಒಳ್ಳೆಯದು ಅಂತಾರೆ. ನಾವು ಕೂಡ ಒಮ್ಮೊಮ್ಮೆ ಹಾಗೆ ಮಾಡ್ತೇವೆ, ಬಟ್ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ತಿನ್ನೋ ಅಭ್ಯಾಸ ಅಷ್ಟೊಂದೇನಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಇಷ್ಟಪಡೋದಿಲ್ಲ, ನೆನೆಸಿಟ್ಟು ಹಾಗೆ ಸೈಡಲ್ಲಿಡೋದು ಇರುತ್ತೆ. ಸೊ ಹಾಗಾಗಿ ಈ ರೀತಿ ಲಡ್ಡು ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಿಗೂ ಕೂಡ ಈಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ನಾವೆಲ್ಲ ಚಿಕ್ಕವರಿದ್ದಾಗ ನನಗಂತೂ ನೆನಪೇ ಇಲ್ಲ ಡ್ರೈ ಫ್ರೂಟ್ಸ್ ತಿಂದಿದ್ದು, ಲಡ್ಡು ಮಾಡಿದ್ದು. ಆದರೆ ಇವಾಗ ಏನಾಗುತ್ತೆ, ಸೊ ಎಲ್ಲವನ್ನ ನೋಡ್ತೀವಿ. ಮಕ್ಕಳ ಹೆಲ್ತ್ ಕೇರ್ ಮಾಡಲಿಕ್ಕೆ ನಮ್ಮ ಮಕ್ಕಳಾದ್ಮೇಲೆ ಅವರಿಗೆಲ್ಲ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲವನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ನೋಡಿ ತಿಳ್ಕೊಳ್ತೀವಿ. ಈಗಂತೂ ಮಕ್ಕಳಿಗೆ ಹೊರಗಿನ ಜಂಕ್ ಫುಡ್ ಚಾಕ್ಲೇಟ್ಸ್ ಕೊಡೋದಕ್ಕಿಂತ ಇಂಥ ಹೆಲ್ದಿ ಸ್ನ್ಯಾಕ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆದರೆ ಮಕ್ಕಳು ಕೇಳಬೇಕಲ್ಲ, ಆದರೂ ಕೂಡ ಅವರು ಹೊರಗಡೆಯಿಂದ ತಿನ್ನುವಂಥ ಆ ಸ್ನ್ಯಾಕ್ಸ್ ಜೊತೆ ಈ ಹೆಲ್ದಿ ಫುಡ್ ಕೂಡ ಕೊಡಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಆಯಿತು. ಹಾಗೆ ನಿನ್ನೆ ಅಷ್ಟೇ ಮಾರ್ಕೆಟಿಂದ ಡೇಟ್ಸನ್ನು ತೆಗೆದುಕೊಂಡು ಬಂದಿದ್ರು. ಎಷ್ಟು ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿದರೆ. ಸೊ ಮತ್ತೆಲ್ಲ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಇತ್ತು, ಇದನ್ನು ನಿನ್ನೆ ಅಷ್ಟೇ ತೆಗೆದುಕೊಂಡು ಬಂದಿದ್ದು. ಸೊ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಡು ಹೋಗಬೇಕು ಅಂತ ಇತ್ತು. ಸೊ ಹಾಗಾಗಿ ಸೊ ಇವಾಗ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ, ಬನ್ನಿ.
ಮೊದಲಿಗೆ ಕಡಾಯಿಯನ್ನು ಬಿಸಿ ಮಾಡಿ ತುಪ್ಪದಿಂದ ಎಲ್ಲವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮೊದಲಿಗೆ ವಾಲ್ನಟ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಡ್ರೈ ಫ್ರೂಟ್ಸನ್ನು ಯಾಕೆ ತಿನ್ನಬೇಕು ಅಂತ ಹೇಳಿದರೆ, ಡ್ರೈ ಫ್ರೂಟ್ಸ್ ಲಡ್ಡು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಎನರ್ಜಿ ಕೊಡುತ್ತೆ, ಬೆಳವಣಿಗೆ ಸಹಾಯ ಮಾಡುತ್ತೆ. ಶಾಲೆಗೆ ಹೋಗೋ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ದೊಡ್ಡವರಿಗೂ ಕೂಡ ತುಂಬ ಒಳ್ಳೆಯದು. ವಿಶೇಷವಾಗಿ ಬೇಗ ದಣಿವಾಗಿರೋದು, ವೀಕ್ನೆಸ್ ಇರೋರಿಗೆ ತಿಂದರೆ ತುಂಬ ಎನರ್ಜಿ ಬರುತ್ತೆ. ಇದರಲ್ಲಿ ಒಳ್ಳೆ ಫ್ಯಾಟ್, ಪ್ರೋಟೀನ್, ಐರನ್ ಎಲ್ಲ ಇರೋದ್ರಿಂದ ಬಾಡಿಗೆ ಸ್ಟ್ರಾಂಗ್ ಎನರ್ಜಿ ಬರುತ್ತೆ. ಬಾಡಿನ ಸ್ಟ್ರಾಂಗ್ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಮೆದುಳಿಗೂ ಕೂಡ ತುಂಬ ಒಳ್ಳೆಯದು. ಮೆದುಳ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸನ್ನು ಡೈಲಿ ಒಂದೊಂದು ತಿನ್ನೋದ್ರಿಂದ ಹೆಲ್ತ್ಗಂತೂ ತುಂಬ ಬೆನಿಫಿಟ್ ಇದೆ. ಇನ್ನು ನಾನು ಇದರಲ್ಲಿ ಬಾದಾಮಿ, ಗೋಡಂಬಿ, ವಾಲ್ನಟ್ ಹಾಗೆ ಕಡಲೆಬೇಜ ಇದಿಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಸ್ವೀಟ್ಗೆ ಬೆಲ್ಲವನ್ನು ಯೂಸ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಖರ್ಜೂರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಡೈಲಿ ಖರ್ಜೂರವನ್ನು ಒಂದೊಂದು ತಿನ್ನಬೇಕು ಅಂತ ಹೇಳ್ತಾರೆ. ಖರ್ಜೂರವನ್ನು ಡೈರೆಕ್ಟಾಗಿ ತಿನ್ನಲಿಕ್ಕೆ ತುಂಬ ಸ್ವೀಟಾಗಿರುತ್ತೆ. ಈ ರೀತಿ ಲಡ್ಡು ಮಾಡಿದಾಗ ಸ್ವೀಟ್ ಅಂತೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಆಲ್ರೆಡಿ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ತಣ್ಣಗಾದ್ಮೇಲೆ ನಾನೀಗ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಎಲ್ಲವನ್ನು ಪೌಡರ್ ಮಾಡಿ ಒಂದು ಪಾತ್ರೆಗೆ ಹಾಕಿ, ಕೊನೆಗೆ ನಾನಿಲ್ಲಿ ಖರ್ಜೂರವನ್ನು ಗ್ರೈಂಡ್ ಮಾಡಿ ಅದಕ್ಕೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ಮಾಡ್ಕೊಳ್ಳೋದು. ಆದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕಾದ್ರೆ ಮಿಕ್ಸಿದು ಆ ತಿರುಗುವಂಥ ಪಾರ್ಟು ಕಟ್ಟಾಗೋಯ್ತು. ಸೊ ಇನ್ನೇನು ಮಾಡೋದು, ಆಗಲೇ ನಾನು ಸ್ವಲ್ಪ ಬಿಳಿ ಎಳ್ಳು ಕೂಡ ಸೇರಿಸಬೇಕು ಅಂತ ಹೇಳಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು, ನಂತರ ನಾನು ಮತ್ತೆ ಅದೇ ಕಡಾಯಿಗೆ ಆಗಲೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರುವಂತಹ ಖರ್ಜೂರ ಜೊತೆಗೆ ಉಳಿದಿರುವಂತಹ ಖರ್ಜೂರ ಎಲ್ಲವನ್ನು ಕೂಡ ಒಂದು ಕಡಾಯಿಗೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ತಿರ್ಬೇಕಾದ್ರೇ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇದೊಂದು ಚೆನ್ನಾಗಿರುತ್ತೆ. ನೀವೇನಾದರೂ ಮಿಕ್ಸಿ ಮಾಡುವಾಗ ಈ ರೀತಿಯೆಲ್ಲ ಆದರೆ ಈ ರೀತಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಮಾಡ್ಕೊಳ್ತಾ ಮೆಲ್ಟ್ ಆಗಿಬಿಡುತ್ತೆ. ಸೊ ಯಾವ ರೀತಿ ಬೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಅದೇ ರೀತಿಯಾಗಿ ಇದು ಮೆಲ್ಟ್ ಆಗ್ತಾ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಇದಕ್ಕೆ ನೀರನ್ನು ಸೇರಿಸಿರೋದು. ಸೊ ಈ ರೀತಿ ಕುಟ್ಟಿ ಚೆನ್ನಾಗಿ ಇದನ್ನು ನಾನು ಸಾಫ್ಟಾಗಿ ಮಾಡಿಕೊಂಡು ಇವಾಗ ಆಗಲೇ ಮಾಡ್ಕೊಂಡಿರುವಂಥ ಪೌಡರ್ ಇದೆಯಲ್ಲ ಅದಕ್ಕೆ ಸೇರಿಸ್ಬಿಡ್ತೀನಿ. ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಹಾಳಾಯಿತು ಅಂತ ಹೇಳಿ ಹಾಗೆ ಬಿಟ್ಟಿದ್ರೆ ಈ ಲಡ್ಡು ಕಂಪ್ಲೀಟೇ ಆಗ್ತಾ ಇಲ್ಲ ಇತ್ತು. ಸೊ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಸೊ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಮಾಡಬೇಕಾದ್ರೆ ನನಗೆ ಮಕ್ಕಳು ನೆನಪಾದ್ರು. ಯಾಕೆ ಗೊತ್ತಾ, ಒಮ್ಮೊಮ್ಮೆ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅಂದಾಗ ನನ್ನ ಹತ್ರ ಬಂದು ಏನಾದರೂ ಇದೆಯಾ ಕೇಳಿದಾಗ ಏನು ಮಾಡಲಿ ಅಂತ ತಲೆಯಲ್ಲಿ ಓಡಿಸ್ಬೇಕಾದ್ರೆ ನನಗೆ ನೆನಪಾಗೋದೆ ಈ ಡ್ರೈ ಫ್ರೂಟ್ಸು. ಖಾಲಿ ಬಾದಾಮಿಯನ್ನು ಕೂಡ ಚೆನ್ನಾಗಿ ಹುಡಿ ಮಾಡಿ ಈ ರೀತಿ ಕಲಸಿ ಕೊಟ್ಟಿದ್ದಿತ್ತು. ಅವಾಗ ಸ್ವೀಟ್ ಆಗಿ ಚೆನ್ನಾಗಿರ್ತಿತ್ತು. ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ಯಾಕಂತ ಹೇಳಿದರೆ ಹೆಲ್ದಿ, ಹಾಗೆ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಕೊಡ್ಲಿಕ್ಕೆ ಆಗತ್ತೆ ಅಂತ ಕೇವಲ 2 ನಿಮಿಷದಲ್ಲಿ ಮಾಡಿದ್ದು ಕೂಡ ಇತ್ತು. ಫೈನಲಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು. ಸೊ ಇದರಲ್ಲಿ ಒಂದು 50 ಇರ್ಬೋದು. ಸೊ ಇವಾಗ ಇದನ್ನು ಸ್ಟೋರ್ ಮಾಡ್ಕೊಳ್ತೀನಿ. ಈ ರೀತಿ ಕಂಟೈನರನ್ನು ತೆಗೆದುಕೊಂಡಿದ್ದೆ. ಸೊ ನೋಡಿದ್ರಲ್ಲ ಇವತ್ತಿನ ಲಡ್ಡು ರೆಸಿಪಿ. ಸೊ ಇದು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದಾಗಿತ್ತು ನನ್ನ ಇವತ್ತಿನ ಪುಟ್ಟ ವ್ಲಾಗ್. ನಾಳಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಊರಿಗೆ ಹೋಗೋದನ್ನು ಶೇರ್ ಮಾಡ್ಬೋದು ಅನಿಸುತ್ತೆ. ಸೊ ಬನ್ನಿ, ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣವಾ.